ಅಧಮ, ಅವಿವೇಕಿ, ಮಾನಗೆಟ್ಟ, ಸ್ವಾಭಿಮಾನವಿಲ್ಲದಿರುವಂತಹ ಜನಪ್ರತಿನಿಧಿ ಮಾಡಿದಂತಹ ನೀಚ ಕಾರ್ಯದ ಖಂಡನೆಗೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಇಳಿದು ಇಲ್ಲಿ ಬಂದಿರುವಂಥದ್ದು. ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕಾದ ಎಲ್ಲ ಮಾನವೀಯ ಮನಸ್ಸುಗಳು ಇವತ್ತು ಈ ಧಿಕ್ಕಾರದ ಧ್ವನಿಯೊಡನೆ ನಾವು ಈ ಬಿಸಿಲಲ್ಲಿ ದಣಿತಿರೋದು ನಮ್ಮ ಮಾನಗೆಟ್ಟ ರಾಜಕಾರಣದ ಒಂದು ನಡೆಯ ಕಡೆಗೆ ಕನ್ನಡಿ ಹಿಡಿತಾ ಇದೆ. ಹೇಮಾವತಿಯಲ್ಲಿ ನಡೆದಂತಹ ಈ ಒಂದು ಅಸಹ್ಯಕರವಾದಂತಹ ಪ್ರಕರಣವನ್ನು ತೊಳೆದು ಹಾಕಲಿಕ್ಕೆ ಕರ್ನಾಟಕದ ಎಲ್ಲ ಕಡೆಯಿಂದ ಹೋರಾಟದ ಸಾಗರದ ಅಲೆಗಳು ಇವತ್ತು ಹೇಮಾವತಿಯ ದಡಕ್ಕೆ ಅಪ್ಪಳಿಸ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲ ಸಂಗಾತಿಗಳಿಗೆ, ಹೋರಾಟಗಾರರಿಗೆ, ಸ್ನೇಹಿತರಿಗೆ ನಮನಗಳನ್ನ ಹೇಳ್ತಾ ಭಾಳ ಬೇಸರದಿಂದ 4 ಮಾತುಗಳನ್ನ ಹೇಳಿ ಹೋಗ್ತಾ ಇದ್ದೇನೆ. ಇಲ್ಲಿ ಈ ಒಂದು ಸಾಗರದ ಅಲೆಗಳನ್ನು ನಿಕೃಷ್ಟವಾಗಿ ಕಾಣುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಮಾಡಿಕೊಡ್ದು. ಇದೊಂದು ಎಚ್ಚರಿಕೆಯ ಗಂಟೆಯನ್ನು ನಾವು ಇಲ್ಲಿ ಬಾರಿಸ್ಲಿಕ್ಕೋಸ್ಕರ ಇವತ್ತು ಹಾಸನದಲ್ಲಿ ನಾವು ಇವತ್ತು ಸೇರಿದ್ದೇವೆ. ನೀವು ತಿಳ್ಕೊಂಡಿರ್ಬೋದು, ಇವರೆಲ್ಲ ಬರ್ತಾರೆ ಹೋಗ್ತಾರೆ, ಅವನೇನು ಮಾಡಿಬಿಟ್ಟಿದ್ದಾನೆ ಮಹಾಕಾರ್ಯ, ಗನಂದಾರಿ ತಪ್ಪೇನು ಮಾಡಿಬಿಟ್ಟಿದ್ದಾನೆ ಅಂತ ನಿಮಗೆಲ್ಲ ಅನಿಸ್ಬೋದು. ಅಂತಹ ಜನಗಳಿಂದ ನಾವು ಇವತ್ತು ಆಳ್ವಿಕೆ ಮಾಡಿಸ್ಕೊಳ್ತಾ ಇರುವಂಥದ್ದು. ಅದು ರಾಜ್ಯ ಸರ್ಕಾರದಲ್ಲೂ ಇದ್ದಾವೆ, ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಇದೆ. ಸ್ನೇಹಿತರೆ, ಬಹಳ ನೋವಾಗ್ತದೆ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ದುಃಖದ ಅನುಸಂಧಾನವನ್ನು ನಮ್ಮ ಸರ್ಕಾರದ ನೇತಾರರು ಮಾಡಬೇಕಾಗಿತ್ತು. ಈ ಒಂದು ಕೊಳೆಯನ್ನು ತೊಳೆಯುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಅಂದರೆ ನನ್ನ ಸೇವಕ ಮಾಡಬೇಕಾದ ಕೆಲಸವನ್ನು ದೊರೆಗಳು ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತು ಮತದಾರನೊಬ್ಬನ ದುಃಖವನ್ನು ಅರ್ಥ ಮಾಡಿಕೊಳ್ಳದೆ ಆತ ಹಾಕಿದ ಮತಭಿಕ್ಷೆಯಲ್ಲಿ ಮೇಲಕ್ಕೆ ಬಂದಂತಹ ಈ ಅಧಮರು ನಮ್ಮನ್ನು ಆಳ್ತಾ ಇರುವಂಥದ್ದು ತಮ್ಮ ನೀಚ ಕಾರ್ಯಗಳ ಮೂಲಕ. ಪ್ರಜ್ವಲ್ ರೇವಣ್ಣ ಇವತ್ತು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಮಾನ ಮರ್ಯಾದೆ ಇದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಆ ಇಡೀ ಕುಟುಂಬದಲ್ಲಿ ಬಹಳಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಅದೇ ರೀತಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಬದ್ಧತೆ ಇರೋದಾಗಿದ್ರೆ ಈಗಲಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು. ಅದೇ ರೀತಿ ಪ್ರಜ್ವಲ್ ರೇವಣ್ಣನನ್ನು ಕರೆದುಕೊಂಡು ತಂದು ಜನರ ಸಮ್ಮುಖದಲ್ಲಿ, ನ್ಯಾಯಕ ವ್ಯವಸ್ಥೆಯ ಸಮ್ಮುಖದಲ್ಲಿ ನಿಲ್ಲಿಸಬೇಕಾಗಿತ್ತು. ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದೀರಿ ಅಂತಂದರೆ ಶೇಮ್ ಆನ್ ಯುವರ್ ಪಾರ್ಟ್. ನೀವು ಯಾವುದೇ ರೀತಿ ಪ್ರಜಾಸತ್ತಾತ್ಮಕ ರಾಜಕಾರಣದಲ್ಲಿ ಇರಲಿಕ್ಕೆ ಅರ್ಹರಲ್ಲ. ಒಬ್ಬ ನೀಚ ವ್ಯಕ್ತಿಯನ್ನು ನನ್ನ ಕುಟುಂಬದವನು ಅಂತ ನಾನೇನಾದರೂ ಸಮರ್ಥಿಸಿಕೊಳ್ಳೋದಾದರೆ, ನಮ್ಮ ಸಮುದಾಯದವರು ಅಂತ ಸಮರ್ಥಿಸಿಕೊಳ್ಳೋದಾದರೆ, ನಮ್ಮ ರಾಜ್ಯದವರು ಅಂತ ಸಮರ್ಥಿಸಿಕೊಳ್ಳೋದಾದರೆ, ಅಥವಾ ನಮ್ಮ ಜಾತಿ ಧರ್ಮಕ್ಕೆ ಸೇರಿದವರು ಅಂತ ಸಮರ್ಥಿಸಿಕೊಳ್ಳೋದಾದರೆ, ನಮ್ಮ ಧರ್ಮಕ್ಕಾಗಲಿ, ಜಾತಿಗಾಗಲಿ, ಕುಟುಂಬಕ್ಕಾಗಲಿ ಯಾವುದೇ ರೀತಿ ಶ್ರೇಯಸ್ಸು ಹಾಗೂ ಗೌರವ ಬರುವುದಿಲ್ಲ. ನಮ್ಮ ಬಗ್ಗೆ ಜನರು ಮಾತನಾಡುವುದು ಸರ್ವಸಮ್ಮತವಾಗಿಯೇ ಇರುತ್ತೆ. ಆತನನ್ನು ಮೊದಲು ಬಹಿಷ್ಕರಿಸಬೇಕಾದಂಥದ್ದು ಕುಟುಂಬದ ಕೆಲಸ ಆಗಬೇಕಾಗಿತ್ತು. ಆ ಕೆಲಸವನ್ನು ಇದುವರೆಗೂ ಮಾಡದಿರೋದಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ. ಇದನ್ನು ಹಿರಿಯರಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ನಿಮ್ಮೆಲ್ಲರಿಗೋಸ್ಕರ ಹಗಲು ರಾತ್ರಿ ಬೆವರು ಸುರಿಸಿ ಒಂದು ಪಕ್ಷವನ್ನು ಕಟ್ಟಿದಂತಹ ಲಕ್ಷಾಂತರ ಜನ ಕಾರ್ಯಕರ್ತರ ಭ್ರಮನಿರಸನ ಆಗಿದೆ. ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದೊಳಗೆ ಒಂದು ಪ್ರಾದೇಶಿಕ ಪಕ್ಷ ಇರಬೇಕಾಗಿತ್ತು. ಆ ಪಕ್ಷ ಇವತ್ತು ಧೂಳಿಪಟವಾಗ್ತಾ ಇರೋದ್ರ ಬಗ್ಗೆ ನನಗೆ ಇವತ್ತು ವಿಷಾದ ಇದೆ, ದುಃಖ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಏನಾದರೂ SIT ಆಗಿರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು, ಅಥವಾ ಗೃಹ ಮಂತ್ರಿಗಳಾಗ್ಬೋದು, ಇದನ್ನು ಏನಾದರೂ ಪ್ರಹಸನ ಅಂದ್ಕೊಂಡಿದ್ರೆ ಅಥವಾ ನಮ್ಮನ್ನು ಬಕ್ರಾ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ದಯಮಾಡಿ ಅಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ.